ಅಡಿಗೆದಲ್ಲಿ ಮೂರ್ತಿ ಬಸವೇಶ್ವರ ಮೂರ್ತಿಯನ್ನು ಭಿನ್ನ ಮಾಡಿದ್ದಾರೆ. ಅದು ಯಾರೇ ಮಾಡಿದ್ರು ತಪ್ಪು ಕೆಲಸ. ಅದು ಅವರನ್ನು ಅತಿ ಶೀಘ್ರದಲ್ಲಿ ಬಂಧನ ಮಾಡಿದಾರಂತ ಈಗ ವಿಜಯ್ ಸಿಂಗ್ ಅವರು ಅಂದ್ರು. ಅದು ಮಾಡಿದ್ರೆ ಒಳ್ಳೇದಾಯ್ತು. ಮಾಡಿದ್ರು ಸೂಕ್ತ ತನಿಖೆ ಮಾಡಿ ಯಾರಿದ್ದಾರೆ ಅವ್ರಿಗೆ ಇನ್ನು ಮುಂದೆ ಈ ತರ ಘಟನೆ ಆಗ್ಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಅದ್ರ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕು. ಇದು ಮಾಡಿದ್ರೆ ಧನ್ಯವಾದಗಳು ಸರ್ಕಾರಕ್ಕೆ. ಇಷ್ಟು ನಾವು ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ಸಮಸ್ತ ಬಸವಪರ ಸಂಘಟನೆಗಳಿಂದ ಶಾಂತಿಯುತ ಪ್ರತಿಭಟನೆ ಮಾಡಿದಕ್ಕೆ ಎಲ್ಲರೂ ಸಹಕಾರ ಮಾಡಿದರು. ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಸರ್ಕಾರನು ಅತಿ ಶೀಘ್ರದಲ್ಲಿ ಬಂಧಿತರನ್ನು ವಿಚಾರಣೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಕಠಿಣ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಮಂಡಳಿಯಿಂದ ನಾವು ಕೇಳ್ತೀವಿ. ಏನು ಗಾಡಿಗೆಯಲ್ಲಿ ವಿಶ್ವಗುರು ಬಸವಣ್ಣವರ ಪ್ರತಿಮೆಗೆ ಒಂದು ವಿಘ್ನ ಮಾಡಿದ್ದಾರೆ. ಅವರಿಗೆ ಈಗಾಗಲೇ ಬಂಧಿಸಿದ್ದಾರೆ. ಅವರಿಗೆ ಧನ್ಯವಾದ. ಪೊಲೀಸ್ ಕಮಿಷನರಿಗೆ ಹಾಗೂ ಸರ್ಕಾರಕ್ಕೆ ನಾವು ನಮ್ಮ ವತಿಯಿಂದ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವ ಸಮಿತಿಯಿಂದ ನಾವು ಅವರಿಗೆ ಧನ್ಯವಾದ ಹೇಳ್ತೇವೆ. ಅದೇ ರೀತಿ ಎಲ್ಲ ಸಂಘಟನೆ ಎಲ್ಲ ಲೋಕಲ್ದೆಲ್ಲ ನಮ್ಮ ಕೋಆಪರೇಷನ್ ಮಾಡಿದ್ದಾರೆ. ಅವರಿಗೆ ನಾವೆಲ್ಲ ಧನ್ಯವಾದ ಹೇಳ್ತೇವೆ.